ಬಂಧುಗಳೇ ನಮಸ್ಕಾರ. ಇನ್ನೂ ಹೆಚ್ಚಿನ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈ ಕೆಲವರು ಭಿಕಾರಿಗಳಿರ್ತಾರೆ, ಭಿಕ್ಷುಕರು, ನೀವು ನೋಡಿರಬೇಕು. ಹಂದಿ ಥರ ಮೈ ಬರೆಸ್ಕೊಂಡು ಅವ್ರು ಭಿಕ್ಷೆ ಬೇಡೋದು ಅಷ್ಟೇನೆ, ತಗ್ಗಿ ಬಗ್ಗೆ ಬೇಡಲ್ಲ. ಏಯ್ ₹1 ಹಾಕ್ರಿ, ಏಯ್ ₹10 ಕೊಡ್ರಿ ಅಂಥೇಳಿ ಭಿಕ್ಷೆ ಬೇಡೋದಲ್ಲೂ ರೋಪಾಕಿ ಭಿಕ್ಷೆ ಬಿಡ್ತಿರ್ತಾರೆ. ಮೊನ್ನೆ ವಿಧಾನಸೌಧದಲ್ಲಿ ನಡೆದಿರೋ ಘಟನೆಗಳು ನೋಡಿದ್ರೆ ಯಾಕೋ ಇವೆಲ್ಲ ಜ್ಞಾಪಕ ಬಂತು. ಅದು ಬಿಡಿ, ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನಮ್ಮ ಪುಕ್ಸಟ್ಟೆ ವೀರ ವಿಜಯಾನಂದ ಕಾಶಪ್ಪನವರು IPL ಟಿಕೆಟ್ ವಿಚಾರದಲ್ಲಿ ವಿಧಾನಸೌಧದಲ್ಲಿ ದೌಲತ್ತಿಂದ ಭಿಕ್ಷೆ ಬಿಡ್ತಿದ್ದು ಹೆಂಗಿತ್ತು ಅಂತ ಹೇಳಿದ್ರೆ, ನೀವು ಆ ಡೈಲಾಗ್ಗಳು ಕೇಳಬೇಕು, ಆ ಮಾತುಗಳು ಕೇಳಬೇಕು, ಆ ಭಾಷೆ ಗಮನಿಸಬೇಕು. ನೀವು ಚರ್ಚೆ ನಡೀತಾ ಇದ್ದಿದ್ದು ಜಕ್ಕೂರ್ ಏನು ಏರ್ಡ್ರೋಮ್ ಏನಿದೆ ಫ್ಲೈಯಿಂಗ್ ಕ್ಲಬ್ಗೆ ಕೊಟ್ಟಿರ್ತಕ್ಕಂಥ ಜಾಗ, ಆ ಫ್ಲೈಯಿಂಗ್ ಕ್ಲಬ್ ಜಾಗವನ್ನು ಕ್ರಿಕೆಟ್ ಸ್ಟೇಡಿಯಂಗೆ ಕೊಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿರೋದು. ಅದಕ್ಕೆ BJಪಿಯವರು ವಿರೋಧ ಮಾಡ್ತಿದ್ರು. ಅಶೋಕ್ ಎದ್ದು ಮಾತಾಡ್ತಾ ಇದ್ರು, ಕೊಡೋಕೆ ಹೋಗಬೇಡಿ, ಅದು ಮೈಸೂರು ಮಹಾರಾಜರು ದಾನ ಕೊಟ್ಟಿರೋ ಜಾಗ, ಅದು ಕ್ರಿಕೆಟ್ ಅಸೋಸಿಯೇಷನ್ಗೆ ಸಾವಿರಾರು ಕೋಟಿ ದುಡ್ಡಿದೆ, ಎಲ್ಲ ಬೇರೆ ಕಡೆ ಅವ್ರು ಮಾಡ್ಕೊತಾರೆ, ಇದನ್ನ ಯಾಕೆ ಹಾಳು ಮಾಡ್ತೀರಾ, ಇದು ಸರ್ಕಾರದ ಜಾಗನ ಅಂತ ಅಶೋಕ್ ಅವ್ರು ಹೇಳ್ತಾರೆ. ಅದೇ ಟೈಮಲ್ಲಿ ಅದಕ್ಕೆ ಅಶ್ವಥ್ ನಾರಾಯಣ ಅವರನ್ನು ದನಿಗುಡಿಸ್ತಿದ್ರು. ಅಲ್ಲಿ ನೋಡಿದ್ರೆ ಜಕ್ಕೂರ್ ಏರ್ವೇಸ್ ಆ ಪವಿತ್ರವಾದ ಜಾಗ ಉಳಿಸ್ತಕ್ಕಂಥ ಚರ್ಚೆ ಆಗ್ತಾ ಇದ್ರೆ, ಇದ್ದಕ್ಕಿದ್ದಂಗೆ ಮಲಗಿದ್ದವ್ರು ಎಲ್ಲ ಎದ್ದು ಕೂತ್ಕೊಂಡ್ಬಿಟ್ರಲ್ಲಪ್ಪ ಕಾಶಪ್ಪನವರು. ಏಯ್ ನಮಗೂ ಟಿಕೆಟ್ ಕೊಡ್ರಿ, IPL ಅಲ್ಲಿ ನಮ್ಗೆ ಯಾಕೆ ಒಂದೇ ಒಂದು ಫ್ರೀ ಟಿಕೆಟ್ ಕೊಡ್ತೀರಿ, ನಮ್ಮ ಹೆಂಡತಿ ಮಕ್ಕಳು ಎಲ್ಲ ಹೋಗ್ಬೇಕು ನೋಡೋಕ್ಕೆ, ನಮಗೂ 5 ಟಿಕೆಟ್ ಬೇಕು, ಅಲ್ಲೆಲ್ಲ ಕರ್ಕೊಂಡೋಗಿ ಜನಗಳ ಮಧ್ಯೆ ಕೂರಿಸ್ತೀರಾ, ನಾವು ಜನಗಳ ಮಧ್ಯೆ ನಿಂತ್ಕೊಂಡು ಕ್ಯೂನಲ್ಲಿ ನಿಂತ್ಕೋಬೇಕು ಟಿಕೆಟ್ ತಗೊಳ್ಳೋದಕ್ಕೆ. ಇವ್ರ ಯೋಗ್ಯತೆಗೆ ಬೆಂಕಿ ಹಾಕ, ಜನಗಳ ಕೈ ಕಾಲು ಹಿಡ್ಕೊಂಡು ಭಿಕ್ಷೆ ಬೇಡ್ಕೊಂಡು ಅಮ್ಮ ತಾಯಿ ಅಂತ ಗೋಗರ್ಕೊಂಡು ಅವ್ರ ಓಟಿಂದ ಗೆದ್ದು ಬಂದಿರೋ ಇವರು ಜನಗಳ ಜೊತೆ ಕ್ಯೂನಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ವಂತೆ, ಜನಗಳ ಜೊತೆ ಕುಂತ್ಕೊಳ್ಳೋಕ್ಕಾಗಲ್ವಂತೆ. ಈ ದೊಣ್ಣೆ ನಾಯಕರಿಗೆ ಸಪ್ರೇಟ್ ಗ್ಯಾಲರಿ ಕಟ್ಟಿಸ್ಕೊಡ್ಬೇಕಂತೆ, ಅಥವಾ ಸಪ್ರೇಟ್ ಗ್ಯಾಲರಿ ಒಳಗಡೆಗೆ ವ್ಯವಸ್ಥೆ ಮಾಡಬೇಕಂತೆ. ಏನು ಕಡಿದು ಕಟ್ಟೆ ಹಾಕೋರೆ ಇವರು. ಯಾವ ಭಾಷೆ ರೀ ಮಾತಾಡಿದ್ದು? ಎಲ್ಲೋ ತಗೊಂಡೋಗಿ ನಮ್ಮನ್ನು ಮೂಲೆಯಲ್ಲಿ ಕೂರಿಸ್ತಾರೆ, ಯಾರೋ ಜೊತೆ ಕೂರಿಸ್ತಾರೆ. ನಮ್ಮ ಹೆಂಡತಿ ಮಕ್ಕಳು ಇನ್ನೊಂದು ಕಡೆ ಎಲ್ಲ ಕೂತ್ಕೋಬೇಕು, ನಮ್ಮ ಹೆಂಡತಿ ಮಕ್ಕಳು ಕ್ರಿಕೆಟ್ ನೋಡಬೇಕು ಅಂದರೆ ನಮ್ಮ ಜೊತೆ ಕೂತ್ಕೊಳ್ಳಂಗಿಲ್ವಾ? ಈ ಕಾಂಗ್ರೆಸ್ ಅವ್ರಿಗೆ ಈ ಪುಕ್ಸಟ್ಟೆ ತಿನ್ನೋದಿದೆಯಲ್ಲ, ಅದೇ ರೀತಿ ಪುಕ್ಸಟ್ಟೆ ದೌಲತ್ ಮಾಡೋದಿದೆಯಲ್ಲ, ಅದು ರಕ್ತಗತವಾಗಿ ಬಂದ್ಬಿಟ್ಟಿದೆ. ಈ ಕಾಶಪ್ಪನವರ ಹಿಸ್ಟ್ರಿನೇ ನೋಡಬೇಕು. 2014ರಲ್ಲಿ ಕಳೆದ ಬಾರಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಈ ಪುಣ್ಯಾತ್ಮ UBCಟಿನಲ್ಲಿ ಆ ಸ್ಕೈಬಾರಲ್ಲಿ ಬೆಳಗಿನ ಜಾವ 1:30ವರೆಗೂ ಹಂದಿ ತಿಂದು ಕುಡಿದು ಬಿಲ್ ಕಟ್ಟಲ್ಲ ಅಂತೇಳಿ ರದ್ದಾಂತ ಮಾಡಿ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಬಿತ್ತು. ಇಡೀ ರಾಜ್ಯದಲ್ಲಿ ಸುದ್ದಿ ಆಯಿತು. ಈ ಮಹಾನುಭಾವ MLA ಅಂತೇಳಿ ಅವ್ರು ತಿಂದಿದ್ದು ಕುಡಿದಿದ್ದೆಲ್ಲರೂ ಪುಕ್ಸಟ್ಟೆ ಬಿಟ್ಬಿಡ್ಬೇಕಂತೆ ಹೋಟ್ಲವರು. ಯಾಕೆ ಇವ್ರು ಯಾರ್ದೋ ಅವ್ರ ತಾತ ಬಂಡವಾಳ ಹಾಕಿದ ಹೋಟ್ಲಿಗೆ? ಮಾನ ಮರ್ಯಾದೆ ಬೇಡವೇನ್ರಿ? ಕಾಶಪ್ಪನವ್ರ ಮಾನ ಮರ್ಯಾದೆ ಎಲ್ಲ ಹೋಗೋದು. ಕರ್ನಾಟಕದ ಒಬ್ಬ MLA ಹಿಂಗೆ ಮಾಡ್ದ ಅಂತೇಳಿ ಮರ್ಯಾದೆ ಇಡೀ ದೇಶದಲ್ಲಿ ಹೋಗುತ್ತೆ ಕರ್ನಾಟಕದ್ದು, ಈ ಪವಿತ್ರ ಭೂಮಿದು. ವಿಧಾನಸೌಧದಲ್ಲಿ ನಿಂತ್ಕೊಂಡು ಡಿಸ್ಕಸ್ ಮಾಡೋದಕ್ಕೆ ಸಾವಿರಾರು ವಿಷಯಗಳಿದೆ. ಇವ್ರ ಯೋಗ್ಯತೆಗೆ ಯಾವುದಂಥ ವಿಷಯ ಮಾತಾಡೋರೆ? ತೆಗಿಲಿ, ಒಂದು ಲಿಸ್ಟ್ ಕೊಡಲಿ, ಇಷ್ಟೊಷ್ಟಲ್ಲಿ ಯಾವ ಇಂಪಾರ್ಟೆಂಟ್ ವಿಷಯವನ್ನು ತೆಗೆದು ಚರ್ಚೆ ಮಾಡಿದ್ದೀವಿ ಅಂತೇಳಿ. ಯಾವುದೋ ಒಂದು ಜಕ್ಕೂರ್ ವಿಚಾರದಲ್ಲಿ ಗಹನವಾದ ಚರ್ಚೆ ನಡೀತಾ ಇದೆ, ಸಾವಿರಾರು ಕೋಟಿ ಬೆಲೆ ಬಾಳೋ ಭೂಮಿನ ಉಳಿಸ್ಕೋಬೇಕು ಸರ್ಕಾರ ಅಂತ ಹೇಳಿ BJಪಿಯವರು ಆಗ್ರಹ ಮಾಡ್ತಿದ್ದಾರೆ. ಆ ಸಂದರ್ಭದಲ್ಲಿ ಈ ಪುಣ್ಯಾತ್ಮ ನಿಂತ್ಕೊಂಡು ಮಾತಾಡಿದ್ರು. ಓಲೆ ಅದ್ರ ಬಗ್ಗೆ ಏನೋ ಮಾತಾಡಿದ್ರೆ ಇಲ್ಲ. MLAಗಳು VIP ಯಾರು VIP ಮಾಡಿದ್ದು MLAನ? ಪಬ್ಲಿಕ್ಕು. ಅದೇ ಜನ ಬಿಡೋ ಜಾಗದಲ್ಲಿ ಕೂರಿಸ್ತಾರೆ ಈ ರೀತಿ ದುರಂಕಾರ ಆದರೆ. ಆದರೆ ಇದೇ ವಿಚಾರದೊಳಗಡೆಗೆ ಚರ್ಚೆ ಬಂದಾಗ ಇವನ್ BJಪಿಯವರು ಕೈ ಜೋಡಿಸಿದ್ರು, ಅಶೋಕ್ ಅವರು ಟಿಕೆಟ್ ಕೊಡಬೇಕು ಅಂತ ಹೇಳಿದ್ರು. ಈ ಥರದಲ್ಲಿ ಕಾಶಪ್ಪನವ್ರನ್ನ ಹೋಲಿಸ್ಕೊಂಡು ಮಾತಾಡ್ತಕ್ಕಂಥ ಪ್ರಯತ್ನಗಳು ನಡೆದಿದೆ. ಅಶೋಕ್ ಅವರು ಹೇಳಿದ್ದು ಲೀಗಲ್ ಪಾಯಿಂಟ್ಗಳು, ಕಾಶಪ್ಪನವ್ರು ಹೇಳಿರೋ ಮಾತನ್ನು ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಪದಗಳು ಒಪ್ಲಿಕ್ಕೆ ಸಾಧ್ಯ ಇಲ್ಲ, ಆ ಭಾಷೆನೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಶೋಕ್ ಹೇಳಿರೋ ವಿಚಾರ ಏನು ಅಂತ ಹೇಳಿದ್ರೆ, ಯಾವ 16 ಎಕರೆ ಭೂಮಿಯನ್ನು ಕೇವಲ 16,000 ರೂಪಾಯಿ ತಿಂಗಳಿಗೆ ಸರ್ಕಾರ ಬಾಡಿಗೆ ಕೊಟ್ಟಿದೆ. ಆ KSCA ಒಳಗಡೆಗೆ ಕರ್ಮಕಾಂಡಗಳು ನಡೀತಾ ಇದ್ದಾವೆ ನೋಡಿ. ಇಲ್ಲಿ ಉದ್ಭವಿಸಿರ್ತಕ್ಕಂಥ 2 ಕನ್ಫ್ಯೂಷನ್ ನಾನು ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದು, ಈಗೇನು ಮೀಡಿಯಾಗಳು ತೋರಿಸ್ದಾಗೆ ಎಲ್ಲ ರಾಜಕಾರಣಿಗಳು ಕೇಳಿದ್ರು, BJಪಿಯವರು ಕೇಳಿದ್ರು, ಜನಗಳಿಗಾಗಿ ಇಟ್ಟಿದ್ದಂತಹ ಟಿಕೆಟ್ಗಳನ್ನ MLAಗಳಿಗೆ ಕೊಡಿ ಅಂತ ಕೇಳಿದ್ರು ಅಂತ ಒಂದು. ಎರಡನೇದು, ಫ್ರೀಯಾಗಿ ಟಿಕೆಟ್ ಕೊಡಿ ಅಂತ ಕೇಳಿದ್ರು ಅಂತ ಎರಡನೇದು. ಸತ್ಯಾಂಶ ಏನು ಅಂತ ಹೇಳಿದ್ರೆ, ಪಬ್ಲಿಕ್ ಆಗಿ ಮೀಸಲಿಟ್ಟಂತಹ ಟಿಕೆಟ್ಗಳು ಇಲ್ಲಿ ವಿಷಯಕ್ಕೆ ಬರೋದಿಲ್ಲ ನೋಡಿ. BCCನ ಅಗ್ರಿಮೆಂಟ್ ಪ್ರಕಾರ ಯಾರು IPL ಫ್ರಾಂಚೈಸಿ ಇದ್ದಾರೆ ಅವರು ಆ ಸ್ಟೇಡಿಯಂ ಓನರ್ಗೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಆ ಸಿಬಿಲಿನ ಫ್ರಾಂಚೈಸಿ ಓನರು ಈ ಫ್ರಾಂಚೈಸಿ ಆಟ ಆಡಿಸೋದಕ್ಕೆ ಏನು ಕ್ರಿಕೆಟ್ ಸ್ಟೇಡಿಯಂನ ಬಾಡಿಗೆ ತಗೋಬೇಕು. ಆ KSCAಗೆ 15% ಟಿಕೆಟ್ಗಳನ್ನ ರಿಸರ್ವ್ ಮಾಡಿ ಕೊಡಬೇಕು. ಇನ್ನು 85% ಟಿಕೆಟ್ಗಳು ಪಬ್ಲಿಕ್ಕಿಗೆ ಹೋಗಬೇಕು. ಆ 85% ಟಿಕೆಟ್ಗಳು ಪಬ್ಲಿಕ್ ಹೋಗೋದು ಹಿಂದೆನೂ ಹೋಗ್ತಾ ಇತ್ತು, ಇವತ್ತು ಹೋಗುತ್ತೆ, ನಾಳೆನೂ ಹೋಗುತ್ತೆ. ಆದರೆ ಈ MLAಗಳು ಕೇಳ್ತಿರೋ ವಿಚಾರ ಏನಂತ ಹೇಳಿದ್ರೆ, ಏನು 15% ಟಿಕೆಟ್ಗಳು ಏನು KSCAಗೆ ರಿಸರ್ವ್ ಆಗಿದ್ದಾವೆ ಅಥವಾ KSCA ಪರ್ಚೇಸ್ ಮಾಡುತ್ತೆ ನೋಡಿ. ಕರ್ನಾಟಕದ ವಿಚಾರಕ್ಕೆ ಬಂದು ಚಿನ್ನಸ್ವಾಮಿ ಸ್ಟೇಡಿಯಂ ವಿಚಾರಕ್ಕೆ ಬಂದರೆ ಇಲ್ಲಿ ಒಟ್ಟು 32,500 ಸೀಟ್ಗಳಿದೆ. ಅದರಲ್ಲಿ 15% ಪ್ರಕಾರ
5,071 ಟಿಕೆಟ್ಗಳನ್ನು KSCAಗೆ ಕೊಡುತ್ತೆ. IPL ಪ್ರತಿ ಮ್ಯಾಚ್ಗೆ ಎಷ್ಟು? 5,071 5017 ಟಿಕೆಟ್ಸ್. ಆ 5017 ಟಿಕೆಟ್ಸ್ನು ಕೂಡ KSCA ಪರ್ಚೇಸ್ ಮಾಡುತ್ತೆ RCB ಇಂದ. ಇನ್ನು ಮಿಕ್ಕಿದ್ದೇನು ಸುಮಾರು 30,000 ಚಿಲ್ಲರೆ ಟಿಕೆಟ್ಗಳಿದೆ, ಅವೆಲ್ಲವೂ ಪಬ್ಲಿಕ್ಕಿಗೆ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಈ 5,071 ಟಿಕೆಟ್ ಅನ್ನು ಏನು ಕೊಂಡ್ಕೊಳ್ಳುತ್ತೆ KSCA, ಅದನ್ನ ಒಂದು 20% ಫ್ರೀಯಾಗಿ ಕೊಡುತ್ತೆ. ಯಾರ್ಯಾರಿಗೆ ಫ್ರೀಯಾಗಿ ಕೊಡುತ್ತೆ ಅಂತ ಹೇಳಿದ್ರೆ, ಈ KSCA ನಲ್ಲಿ ವೋಟಿಂಗ್ ಪವರ್ ಇರ್ತಕ್ಕಂತಹ ಲೈಫ್ ಮೆಂಬರ್ಸ್ಗಳಿದ್ದಾರೆ. ಎಷ್ಟು ಜನ? 1,550 ಜನ ಸುಮಾರಾಗಿ. ಒಂದು 350 ವೋಟಿಂಗ್ ಪವರ್ ಇರ್ತಕ್ಕಂಥ ಕ್ಲಬ್ಗಳಿದಾವೆ. ಒಟ್ಟು ಹತ್ತತ್ರ 1,900 ಟಿಕೆಟ್ಗಳನ್ನ ಏನು ಈ ವೋಟಿಂಗ್ ಪವರ್ ಇರ್ತಕ್ಕಂಥ ಲೈಫ್ ಮೆಂಬರ್ಸ್ಗೆ ಮತ್ತೆ ಕ್ಲಬ್ಗಳಿಗೆ ಕೊಡುತ್ತೆ ಫ್ರೀಯಾಗಿ ಒಂದೊಂದು ಟಿಕೆಟ್ನ. ಅದರ ಜೊತೆಗೆ ಈ ಜುಡಿಷಿಯಲ್ ಅಲ್ಲಿರ್ತಕ್ಕಂತಹ ಜಡ್ಜ್ಗಳು, ಒಂದಷ್ಟು ಪೊಲೀಸ್ ಆಫೀಸರ್ಸ್, ಯಾರು ಈ ಸ್ಟೇಡಿಯಂಗೋಸ್ಕರ ನೆರವಾಗ್ತಕ್ಕಂಥ ಅಸೋಸಿಯೇಷನ್ಗಳಿದ್ದಾವೆ, ಅದು ಪೊಲೀಸ್ ಇಲಾಖೆ ಇರ್ಬೋದು, BBMP ಇರ್ಬೋದು, ಜೊತೆಗೆ ಏನು ಈಗ ಪ್ರೆಸೆಂಟ್ ಇರ್ತಕ್ಕಂಥ ಶಾಸಕರುಗಳು, MLCಗಳು, ಮಿನಿಸ್ಟ್ರುಗಳಿಗೆ 2 ಟಿಕೆಟ್, ಈ ಥರದಲ್ಲಿ ಒಟ್ಟು ಸುಮಾರು 2,500 ಟಿಕೆಟ್ಗಳನ್ನು ಅದು ಫ್ರೀ ಕೊಡುತ್ತೆ. ಈವನ್ ಲೈಫ್ ಮೆಂಬರ್ಸ್ಗೆ ಆಗಲಿ ಅಥವಾ MLAಗಳಿಗಾಗಲಿ ಕೇವಲ 1 ಟಿಕೆಟ್ ಮಾತ್ರ ಫ್ರೀಯಾಗಿ ಸಿಗ್ತಕ್ಕಂಥದ್ದು. ಮಿಕ್ಕಿದ್ದ ಟಿಕೆಟ್ಗಳನ್ನು, ಅದರ ಅರ್ಥ ಏನು ಅಂದರೆ ಹತ್ತತ್ರ ಸುಮಾರು ಎಲ್ಲವೂ ಸೇರಿ ಸುಮಾರು 2,500 ಟಿಕೆಟ್ಗಳನ್ನ ಅದು ಫ್ರೀಯಾಗಿ ಹಂಚಲಿಕ್ಕೆ ಇಟ್ಕೊಂಡಿರುತ್ತೆ. ಇನ್ನು ಉಳಿತಕ್ಕಂತಹ 2,600 ಟಿಕೆಟ್ಗಳೇನಿದೆ ಅದನ್ನು ಏನು ಮಾಡುತ್ತೆ KSCA? ಅದೇ ಇಲ್ಲಿರ್ತಕ್ಕಂಥ ಕ್ವೆಶ್ಚನ್ನು. ಅದನ್ನೇನು ಮಾಡುತ್ತೆ KSCA ಅಂದರೆ, ಈ ಏನು ವೋಟಿಂಗ್ ಮೆಂಬರ್ಸ್ ಇದ್ದಾರೆ ಅಥವಾ ಕ್ಲಬ್ಗಳೇನಿದ್ದಾವೆ, ಇವರು ಅಡಿಷನಲ್ ಆಗಿ ಪರ್ಚೇಸ್ ಮಾಡ್ತಕ್ಕಂಥ ಅವಕಾಶ ಇದೆ. ಒಬ್ಬೊಬ್ಬರು ಈ ವೋಟಿಂಗ್ ಮೆಂಬರ್ಸ್ ಎಷ್ಟೆಷ್ಟು ಪರ್ಚೇಸ್ ಮಾಡ್ಬೋದು? 5 ಟಿಕೆಟ್ ಎಕ್ಸ್ಟ್ರಾ ಪರ್ಚೇಸ್ ಮಾಡ್ಬೋದು. ಒಂದು ಸ್ಪೌಸ್ಗೆ, ಮಕ್ಕಳಿಗೆ, 2 ಗೆಸ್ಟ್ಗಳಿಗೆ. ಅದ್ರ ಜೊತೆಗೆ ಏನು ಈ ಅಸೋಸಿಯೇಟೆಡ್ ಕ್ಲಬ್ಗಳಿದೆಯಲ್ಲ ಅವು ಕೂಡ ಪರ್ಚೇಸ್ ಮಾಡ್ಬೋದು. ಅಸೋಸಿಯೇಟೆಡ್ ಮೆಂಬರ್ಸು ಅಂತ ಇದ್ದಾರೆ, ಅಂದರೆ ಈಗ ವೋಟಿಂಗ್ ಪವರ್ ಇಲ್ಲದೆ ಇರ್ತಕ್ಕಂಥ ಅಸೋಸಿಯೇಟೆಡ್ ಮೆಂಬರ್ಸ್ ಇದ್ದಾರೆ, ಅವರು ಕೂಡ ಪರ್ಚೇಸ್ ಮಾಡ್ಬೋದು. ಈಗ ಏನು ಈ ಅಶೋಕ್ ಅವರು ಎತ್ತಿರ್ತಕ್ಕಂಥ ಪ್ರಶ್ನೆ ಇದೇನೇ, ಏನು ಉಳಿದಿರ್ತಕ್ಕಂಥ 2,600 ಟಿಕೆಟ್ ಇದೆ, ನೀವೆಲ್ಲ ಫ್ರೀ ಕೊಟ್ಟ ಮೇಲೆ ಎಲ್ಲ ಆದಮೇಲೆ ಏನು 2,600 ಟಿಕೆಟ್ಗಳಿದೆ, ಈ 2,600 ಟಿಕೆಟ್ಗಳನ್ನ KSCA ಕಾಳದಂಧೆಯಲ್ಲಿ ಮಾರುತ್ತೆ. 35-40 ಸಾವಿರದವರೆಗೂ ಕಾಳದಂಧೆಯಲ್ಲಿ ಮಾರುತ್ತೆ, ಕಾಳಸಂತೆಯಲ್ಲಿ ಮಾರುತ್ತೆ. ಅದರಲ್ಲಿ ನಮಗೂ ಕೊಂಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ. ಹೇಗೆ ನೀವು ಲೈಫ್ ಮೆಂಬರ್ಸ್ಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ 5 ಟಿಕೆಟು, MLAಗಳು ಕೂಡ ಕೊಂಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಪ್ರಿಯಾರಿಟಿ ಮೇಲೆ. ಮತ್ತೆ ಕ್ಲಾರಿಫೈ ಮಾಡ್ತೇನೆ 2 ವಿಚಾರಗಳು. ಒಂದು, ಯಾವುದೇ ಪಬ್ಲಿಕ್ ಕೋಟಾದೊಳಗಡೆಗೆ ಅಥವಾ ಪಬ್ಲಿಕ್ ಟಿಕೆಟ್ ಸಿಸ್ಟಮ್ ಒಳಗಡೆಗೆ MLAಗಳಿಗೆ ಎಕ್ಸ್ಟ್ರಾ ಕೊಡಿ ಅಂತೇಳಿ ಕೇಳಿದ್ದಲ್ಲ. ಯಾವ KSCA ಕೋಟಾ ಇದೆ ಅದಕ್ಕೂ ಪಬ್ಲಿಕ್ಗೂ ಸಂಬಂಧವೇ ಇಲ್ಲ. ಆ ಕೋಟಾದಲ್ಲಿರ್ತಕ್ಕಂಥ ನಿಮ್ದೇನು ಮಿಸ್ಮ್ಯಾನೇಜ್ಮೆಂಟ್ ಆಗಿತ್ತು ಆ ಟಿಕೆಟ್ಗಳನ್ನ ಕೊಡಿ ಅಂತಕ್ಕಂಥ ಕೇಳೋದು ಮೊದಲನೇದು. ಎರಡನೇದು ಫ್ರೀಯಾಗಿ ಟಿಕೆಟ್ ಕೇಳಿದ್ದಲ್ಲ. ಅಶೋಕ್ ಅವರು ಭಾಳ ಸ್ಪಷ್ಟ ಮಾಡಿಬಿಟ್ಟಿದ್ದಾರೆ, ದುಡ್ಡು ಕೊಟ್ಟು ಕೊಂಡ್ಕೊತೀವಿ, ನೀವೇನು ನಿಮ್ಮ ಲೈಫ್ ಮೆಂಬರ್ಸ್ಗಳಿಗೆ ಅಂತ ಏನು ಬೇರೆ ಪ್ರಿಯಾರಿಟಿಗಳು ಕೊಟ್ಟಿದ್ದೀರಿ ಅದೇ ಪ್ರಿಯಾರಿಟಿ ನಮಗೂ ಕೊಡಿ, ಯಾರಿಗೆ ಬೇಕೋ ಅವ್ರು ಕೊಂಡ್ಕೊಳ್ತಕ್ಕಂಥ ಅವಕಾಶ ಕೊಡಿ. ಯಾಕೆ ಅಂತ ಹೇಳಿದ್ರೆ, ಏನು ಈ ಲೈಫ್ ಮೆಂಬರ್ಗಳು ಅಂತ ಏನು ಮಾಡ್ಕೊಂಡಿದ್ದೀರಲ್ಲ, ಇವ್ರಿಗೇನು ಕೊಂಬಿದೆಯಾ? 5 ಟಿಕೆಟ್ ಎಕ್ಸ್ಟ್ರಾ ಕೊಂಡ್ಕೊಳ್ತಕ್ಕಂಥ ಆಪ್ಷನ್ ಇದೆಯಲ್ಲ, ಹೆಂಡತಿಗಂತೆ, ಮಕ್ಕಳಿಗಂತೆ, ಗೆಸ್ಟ್ಗಳಿಬ್ಬರನ್ನ ಕೊಂಡ್ಕೋಬೋದಂತೆ. ಏನು ಕಡ್ದು ಅವ್ರು ಈ ಲೈಫ್ ಮೆಂಬರ್ಗಳು. ನೀವು ಬ್ರಿಜೇಶ್ ಪಟೇಲ್ ಕಾಲದಲ್ಲಿ, ಅದಾದಮೇಲೆ ಕಾಲಗಳಲ್ಲಿ ನೋಡಬೇಕು, ಯಾರ್ಯಾರು ದುಡ್ಡು ಇತ್ತು ಅವರವರೆಲ್ಲ ಬಂದ್ಬಿಟ್ಟು ಮೆಂಬರ್ಗಳಾದರು. ಇಡೀ ಜನ್ಮದಲ್ಲಿ ಅವರನ್ನು ಕ್ರಿಕೆಟ್ ಬ್ಯಾಟ್ ಮುಟ್ಟಿಲ್ಲ. ಇವರಿಂದ ಏನು ಸಿಕ್ಕಿದೆ KSCAಗೆ? ಏನು ಸಿಕ್ಕಿದೆ ಕ್ರಿಕೆಟ್ಗೆ? ಯಾರ್ಯಾರಿಗೆ ಬೇಕೋ ಅವರನ್ನು ತಂತ ತುಂಬಿಕೊಂಡು ಲೈಫ್ ಮೆಂಬರ್ಗಳು ಮಾಡಿಕೊಂಡು ಈಗ ಇವ್ರಿಗೆ ಎಕ್ಸ್ಟ್ರಾ ಪ್ರಿಯಾರಿಟಿಗಳು. ಈ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಏನಿದೆ, ಈ ಟೆಕ್ನಿಕಲ್ ಪಾಯಿಂಟ್ ಏನಿದೆ, ಇದನ್ನು ರೈಸ್ ಮಾಡಿಕೊಂಡು ಅಶೋಕ್ ಅವರು ಮಾತಾಡಿದ್ದು. ಇನ್ನು ವಿಜಯೇಂದ್ರ ಅವರು ಮಾತಾಡ್ತಾ ಅವರು ತುಂಬ ಮಾರಲ್ ಸ್ಟ್ಯಾಂಡ್ ತೊಗೊಂಡ್ರು. ನೋಡಿ, ನಾನು ಇದೆಲ್ಲ ಹೇಳ್ತಾ ಇರೋದು ಈ ವಿಷಯದಲ್ಲಿ ಏನಂತ ಹೇಳಿದ್ರೆ, ಒಂದು ಲೀಗಲ್ ಸ್ಟ್ಯಾಂಡು, ಮತ್ತೊಂದು ಮಾರಲ್ ಸ್ಟ್ಯಾಂಡು. ಲೀಗಲ್ ಸ್ಟ್ಯಾಂಡಲ್ಲಿ ಅಶೋಕ್ ಅವರು ಎತ್ತಿರ್ತಕ್ಕಂಥದ್ದು ಲೀಗಲ್ ಪಾಯಿಂಟ್ಸು. ಈ ಥರ ಲೀಗಲ್ ಆಗಿದೆ. ಇರ್ತಕ್ಕಂತಹ ಕೋಟಾದೊಳಗಡೆಗೆ ಏನು ಸ್ಪೆಷಲ್ ಪ್ರಿಯಾರಿಟಿ ಮಾಡ್ಕೊಂಡು ಅಥವಾ ಉಳಿದ್ವು ಅಂತೇಳಿ ಕಾಳದಂಧೆಗೆ ಮಾಡ್ತಿರಲ್ಲ, ಅದರಲ್ಲಿ ನಮಗೆ ಪರ್ಚೇಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತಕ್ಕಂಥ ಏನು ಈ ಲೀಗಲ್ ಇಶ್ಯೂನಲ್ಲಿ ಅವರು ಮಾತಾಡಿದ್ರು. ಮತ್ತೊಂದು ವಿಜಯೇಂದ್ರ ಅವರು ತಗೊಂಡಿದ್ದು ಸಮ್ ಮಾರಲ್ ಸ್ಟ್ಯಾಂಡ್. ಮಾರಲಿ MLAಗಳಿಗೆ ಆ ಥರ ಟಿಕೆಟ್ ಕೇಳ್ತಕ್ಕಂಥ ಯಾವುದೇ ಹಕ್ಕಿಲ್ಲ. ನಿಜ ಅಲ್ವೇನ್ರಿ? ಈ ಮಾನ ಮರ್ಯಾದೆ ಇದೆಯೇನ್ರಿ ಕಾಂಗ್ರೆಸ್ ಅವ್ರಿಗೆ? ಇಡೀ ರಾಜ್ಯನ ದಿವಾಳಿ ಮಾಡಿ ಬಿಸಾಕಿದ್ದಾರೆ. ರೈತರು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ದಾರೆ ಪಾಪ. ಹೆಣ್ಮಕ್ಳು ಆಚೆ ಕಡೆಗೆ ಹೋದ್ರು ನೆಮ್ಮದಿಯಾಗಿ ವಾಪಸ್ ಬರ್ತೀವಿ ಅಂತ ನಂಬಿಕೆ ಇಲ್ಲ. ಹಾಲಿಂದ ಹಿಡ್ಕೊಂಡು ಹಾಲ್ವರೆಗೂ ಎಲ್ಲ ರೇಟ್ಗಳನ್ನ ಜಾಸ್ತಿ ಮಾಡಿದ್ದಾರೆ. ಸ್ಟಾಂಪ್ ಪೇಪರ್ ಕೊಂಡ್ಕೊಳ್ಳೋಕ್ಕಾಗ್ತಿಲ್ಲ, ರೈತರುಗಳಿಗೆ ಒಂದು ಟ್ರಾನ್ಸ್ಫಾರ್ಮರ್ ಹಾಕ್ಕೊಳ್ಳೋಕ್ಕಾಗ್ತಿಲ್ಲ. ಇವನ್ ಇದನ್ನು ಸಾಯಿಸೇ ಬಿಟ್ಟವ್ರೆ. ಡಿಗ್ರಿ ಹೋಲ್ಡರ್ಸ್ಗೆ ಕೆಲಸಗಳು ಸಿಗ್ತಿಲ್ಲ. ನರಕ ಮಾಡಿಟ್ಟಿದ್ದಾರೆ ರಾಜ್ಯವನ್ನು. ಇಂಥ ಪರಿಸ್ಥಿತಿ ಒಳಗಡೆಗೆ ಇವರ MLAಗಳಿಗೆ ಟಿಕೆಟ್ಗೋಸ್ಕರ ಹಪಾಹಪಿ ಮಾಡ್ತಕ್ಕಂಥ ಇದು ಬಂದಿದೆ ಅಂತ ಹೇಳಿದ್ರೆ, ಇನ್ಯಾವ ಮಟ್ಟಕ್ಕೆ ಇಳಿದೋಗಿದ್ದಾರೆ ಇವರು ಅಂತೇಳಿ. ಯಾವ ಮಟ್ಟಕ್ಕೆ ಇಳಿದೋಗಿದ್ದಾರೆ ರೀ? ಇವ್ರ ಕ್ಷೇತ್ರ ಕುನುಗುಂದದ ಪರಿಸ್ಥಿತಿ ನೋಡ್ಕೊಂಬರ್ಬೇಕು. ಇನ್ನೂ ಅಲ್ಲಿ ಜನ ಯಾಕೆ ಓಟ್ ಆಗ್ತಾ ಇದ್ದಾರೆ ಇಂಥವ್ರಿಗೆ? ಈ ಸರಿ ಬುದ್ಧಿ ಕಲಿಸ್ತಾರೆ ಅನಿಸುತ್ತೆ ಇಂಥ ಹಿಸ್ಟ್ರಿ ಶೀಟರ್ಗಳಿಗೆ. ಅಲ್ಲಿ ಕಾಂಗ್ರೆಸ್ಸಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನಾಯಕತ್ವ ಕೊತ್ವಾಲ್ ಶಿಷ್ಯಂದು. ಒಬ್ಬೊಬ್ಬರು ಬಾಯಲ್ಲಿ ಬರ್ತಿರ್ತಕ್ಕಂಥ ಭಾಷೆಗಳು ನೋಡಿದ್ರೆ, ಅವ್ರ ವರ್ತನೆಗಳು ನೋಡಿದ್ರೆ
ಆ 2 ಉಪಚುನಾವಣೆಗಳಾಯಿತು. 2 ಉಪಚುನಾವಣೆಗಳು ಒದ್ದು ಕಿತ್ಕೊಂಡ್ರು ಟಿಕೆಟ್ನ. ಇವ್ರು ಕೊಟ್ಟಿದ್ದಲ್ಲ ಕಾಂಗ್ರೆಸ್ ಅವರು. ಮಲ್ಲಿಕಾರ್ಜುನ್ ಮಗ ಸಮರ್ಥ ಮುಂಚೆನೇ ಹೇಳಿದರು, ಯಾರು ಈ ಟಿಕೆಟ್ ಕೊಡೋಕ್ಕೆ, ನಮ್ಮ ತಾತ ಕಟ್ಟಿರೋ ಪಾರ್ಟಿ ಅಂತೇಳಿ. ಇವ್ರ ಯೋಗ್ಯತೆಗೆ ಅವ್ರು ಬಾಯಿ ಮುಡ್ಸೋಕ್ಕಾಗಲಿಲ್ಲ ಈ ದೊಣ್ಣನಕರಗಳ ಕೈಲಿ. ಇನ್ನು ಅಲ್ಲಿ ಉಮೇಶ್ ಮೇಟಿ ಅವರ ಸಿಸ್ಟರ್ ಕೈಲಿ ಆವಾಜ್ ಹಾಕ್ಸಿದ್ರು, ಉಮೇಶಿಗೆ ಕೊಡಲಿಲ್ಲ ಅಂತ ಹೇಳಿದ್ರೆ ಅದು ಹೆಂಗೆ ಎಲೆಕ್ಷನ್ ಮಾಡ್ತೀರಾ ನೋಡ್ತೀನಿ, ನಾನು ನಿಂತ್ಕೊತೀನಿ ಅಂತೇಳಿ. ಅವು ಬ್ಲ್ಯಾಕ್ ಬೆಲ್ಗೆ ಎದುರ್ಕೊಂಡು ಕೊಟ್ಟರೆ. ನಾನು ಹೇಳಿದ್ನಲ್ಲ, ಯಾವ ಡಿ ಕೆ ಶಿವಕುಮಾರ್ ಸದನದಲ್ಲಿ ನಿಂತ್ಕೊಂಡು, ಯಾವ ಸದನದಲ್ಲಿ ಡಿ ಕೆ ಶಿವಕುಮಾರ್ ಪುಡಿ ರೌಡಿ ಥರ ನನಗೆ ರಾಜಗುರುಗಳು ಹೇಳಿದ್ರು ಅಧಿಕಾರ ಸಿಗ್ಲಿಲ್ಲ ಅಂದರೆ ಒದ್ದು ಕಿತ್ಕೋಬೇಕು ಅಂತ ಹೇಳಿ ಅಂತ ಯಾವ ಡೈಲಾಗನ್ನು ಹೊಡೆದಿದ್ರು ವಿಧಾನಸೌಧದಲ್ಲಿ. ಅದೇ ರೀತಿ ಅದಾದ್ಮೇಲೆ ಒಂದು ಸಮಾರಂಭದಲ್ಲಿ ನನಗೆ ಮಂತ್ರಿಗಿರಿ ಸಿಗದಿದ್ದಾಗ ಮುಖ್ಯಮಂತ್ರಿ ಮನೆ ಬಾಗಿಲು ಒದ್ದೆ ಅಂತ ಹೇಳಿದ್ರು. ಅದು 1989ರ ಘಟನೆ. ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಮನೆ ಬಾಗಿಲು ಒದ್ದಿದ್ರು. ಆ ಘಟನೆಗಳನ್ನು ಉಲ್ಲೇಖ ಮಾಡಿದ್ರು. ಹಿರಿಯಕ್ಕನ ಚಾಳಿ ಮನೆ ಮಕ್ಕಳಿಗೆಲ್ಲ ನಂಗೆ ಈ ಕಾಂಗ್ರೆಸ್ ಎಲ್ಲ ನಾಯಕರಿಗಳಿಗೂ ಕಾರ್ಯಕರ್ತರಿಗೂ ಇದೇ ಚಾಳಿ ಬಂದ್ಬಿಟ್ಟಿದೆ. ನೀನೊಬ್ಬನೇನು ಒದೆಯೋದು ದಂಡನಾಯಕ, ನಮಗೂ ಒದೆಯೋಕ್ಕೆ ಬರುತ್ತೆ, ಒದ್ದು ಕಿತ್ಕೊಳ್ಳೋದು ಬರುತ್ತೆ ಅಂತೇಳಿ ಎಲ್ಲರೂ ಶುರು ಹಚ್ಕೊಂಡಿದ್ದಾರೆ. ಅದರ ಉದಾಹರಣೆನೇ ಈಗ ದಾವಣಗೆರೆಯಲ್ಲಿ ಬಾಗಲಕೋಟೆಯಲ್ಲಿ ನಡೆದಿದ್ದು. ಇವ್ರು ಟಿಕೆಟ್ ಕೊಟ್ಟಿದ್ದಲ್ಲ, ಒದ್ದು ಕಿತ್ಕೊಂಡ್ರು ಇಬ್ರು. ಟಿಕೆಟ್ ಅನೌನ್ಸ್ ಆಗೋಕ್ಕೆ ಮುಂಚೆ ಹೋಗಿ ನಾಮಿನೇಷನ್ ಫೈಲ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಪಕ್ಷ ಏನು ಬದುಕಿದೆಯಾ? ಈ ಪಕ್ಷದ ನಾಯಕತ್ವ ಇನ್ನೂ ಉಸಿರಾಡ್ತಿದೆಯಾ? ಇಂಥ ಕಿತ್ತೋಗಿರೋ ಮನಸ್ಥಿತಿಯಿಂದ ಬಂದಿರೋ ಎಮ್ ಎಲ್ ಎಗಳ ಬಾಯಲ್ಲಿ ಇನ್ನೇನು ಬರ್ತದೆ? ಇವರಿಗೆ ಎಲ್ಲವೂ ಪುಕ್ಸಟ್ಟೆ ಬೇಕು, ಅದು ರೌಡಿಸಮ್ ಮಾಡಿ ಕಿತ್ಕೋಬೇಕು. ಇಂಥವ್ರು ಇನ್ನೂ ಕರ್ನಾಟಕ 2 ವರ್ಷ ಸಹಿಸ್ಕೋಬೇಕೇನ್ರಿ? ಅವಶ್ಯಕತೆ ಇಲ್ಲ ಅನಿಸುತ್ತೆ. ಈ 2 ಉಪಚುನಾವಣೆಯಲ್ಲಿ ಸೋತ್ರೆ ಈ ಸರ್ಕಾರದ ಕಡೆ ದಿನಗಳು ಅವತ್ತಿಂದನೇ ಪ್ರಾರಂಭ ಆಗುತ್ತೆ. ಎಷ್ಟು ಬೇಗ ಈ ಸರ್ಕಾರ ತೊಲಗುತ್ತೆ ಅಷ್ಟು ಬೇಗ ಈ ರಾಜ್ಯ ಉಳ್ಕೊಳ್ಳುತ್ತೆ. ನಮಸ್ಕಾರ.